ತುರುವೇಕೆರೆ ತಾಲೂಕಿನ ಕಸಬಾ ಹೋಬಳಿ ಬಾಣಸಂದ್ರ ಗ್ರಾಮದಲ್ಲಿ ಬಿರು ಬಿಸಿಲಿನ ನಡುವೆ ಸಂಭವಿಸಿದ ಅಗ್ನಿ ಅವಘಡ ರೈತನ ಬದುಕಿಗೆ ಭಾರೀ ಆಘಾತ ತಂದಿದೆ. ಬಾಣಸಂದ್ರ ಹೊಸಕೆರೆ ಪಕ್ಕದ ತೋಟದ ಮನೆಯ ಸಮೀಪದಲ್ಲಿರುವ ಲೋಕೇಶ್ ಅವರಿಗೆ ಸೇರಿದ ತೋಟದಲ್ಲಿ ಮಧ್ಯಾಹ್ನ ಸುಮಾರು 1 ಗಂಟೆ ಸುಮಾರಿಗೆ ವಿದ್ಯುತ್ ತಂತಿಯಲ್ಲಿ ಉಂಟಾದ ಶಾರ್ಟ್ ಸರ್ಕ್ಯೂಟ್ನಿಂದ ಕಿಡಿಬಿದ್ದು ಬೆಂಕಿ ಹೊತ್ತಿಕೊಂಡಿದೆ. ಬಿರು ಬಿಸಿಲಿನಿಂದ ಒಣಗಿದ ಪರಿಸ್ಥಿತಿಯ ಕಾರಣ ಬೆಂಕಿ ಕ್ಷಣಾರ್ಧದಲ್ಲೇ ವ್ಯಾಪಿಸಿ ಸಂಪೂರ್ಣ ತೋಟವನ್ನೇ ಆವರಿಸಿದೆ. ಈ ದುರ್ಘಟನೆಯಲ್ಲಿ ಫಲ ನೀಡಲು ಸಿದ್ಧವಾಗಿದ್ದ ಸುಮಾರು 15 ಅಡಿಕೆ ಮರಗಳು ಸಂಪೂರ್ಣ ಸುಟ್ಟು ಹಾನಿಗೊಳಗಾಗಿದ್ದು, ಕಾಯಿ ಬಿಡುತ್ತಿದ್ದ 8 ತೆಂಗಿನ ಮರಗಳು ಕೂಡ ಬೆಂಕಿಗೆ ಆಹುತಿಯಾಗಿವೆ. ಜೊತೆಗೆ ಹಲವು ಬಾಳೆ ಗಿಡಗಳು ನೆಲಸಮವಾಗಿದ್ದು, ರೈತನ ಹಲವಾರು ತಿಂಗಳ ಪರಿಶ್ರಮ ಒಂದೇ ಕ್ಷಣದಲ್ಲಿ ಭಸ್ಮವಾಗಿದೆ. ಇನ್ನೇನು ಬೆಳೆ ಬರೋ ಸಮಯದಲ್ಲಿ ಈ ಅವಘಡ ಸಂಭವಿಸಿದ್ದು ತುಂಬಾ ನೋವಿನ ಸಂಗತಿ ಎಂದು ಗ್ರಾಮಸ್ಥರು ದುಃಖ ವ್ಯಕ್ತಪಡಿಸಿದ್ದಾರೆ. ಘಟನೆಯ ಮಾಹಿತಿ ದೊರಕುತ್ತಿದ್ದಂತೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿಯನ್ನ ನಿಯಂತ್ರಿಸಲು ಶ್ರಮಪಟ್ಟಿದ್ದು, ಇನ್ನಷ್ಟು ಹಾನಿ ಸಂಭವಿಸುವುದನ್ನು ತಪ್ಪಿಸಲಾಗಿದೆ. ಆದರೂ ಈಗಾಗಲೇ ಸಂಭವಿಸಿರುವ ನಷ್ಟ ರೈತನ ಕುಟುಂಬಕ್ಕೆ ದೊಡ್ಡ ಹೊಡೆತವಾಗಿದ್ದು, ಕಣ್ಣೆದುರೇ ತನ್ನ ಬೆಳೆ ಸುಡುವುದನ್ನ ಕಂಡು ಅವರು ಅಸಹಾಯಕತೆಯಿಂದ ಕಣ್ಣೀರಿಟ್ಟಿದ್ದಾರೆ. ಈ ಹಿನ್ನೆಲೆ ಗ್ರಾಮಸ್ಥರು ಮತ್ತು ರೈತರು ಸರ್ಕಾರ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿ ಸೂಕ್ತ ನಷ್ಟ ಪರಿಹಾರ ಒದಗಿಸಬೇಕು ಎಂದು ಆಗ್ರಹಿಸಿದ್ದಾರೆ. ವಿದ್ಯುತ್ ತಂತಿಗಳ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯವಾಗದಂತೆ ಕ್ರಮ ಕೈಗೊಳ್ಳಬೇಕು ಎಂಬ ಒತ್ತಾಯವೂ ಕೇಳಿಬಂದಿದೆ. ಒಂದು ಕಿಡಿ ಒಂದು ಕ್ಷಣ, ಆದರೆ ಅದರ ಪರಿಣಾಮವಾಗಿ ಒಂದು ರೈತನ ಕನಸುಗಳೇ ಭಸ್ಮವಾಗಿರುವುದು ನೋವಿನ ಸಂಗತಿಯಾಗಿದ್ದು, ಇಂತಹ ಘಟನೆಗಳು ಮರುಕಳಿಸದಂತೆ ಸೂಕ್ತ ಕ್ರಮ ಕೈಗೊಳ್ಳುವುದು ಅತ್ಯಗತ್ಯವಾಗಿದೆ.